ವಿಧಾನಸಭಾ ಬಿಜೆಪಿ ತೆಕ್ಕಿಗೆ ನಗರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ. ಗಂಗಾವತಿ. ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದ್ದು, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು 48 ಅಧಿಕ ಜಯಶಾಲಿಯಾಗುವುದರ ಮೂಲಕ ಆಡಳಿತದ ಚುಕ್ಕಾಣಿ ಹಿಡಿಯುವುದರ ಪ್ರಯುಕ್ತ ನಗರದ ಗಾಂಧಿ ವೃತ್ತದಲ್ಲಿ ಬಿಜೆಪಿ ನೇತೃತ್ವದ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್, ಉಪಾಧ್ಯಕ್ಷ ಪಾರ್ವತಮ್ಮ ದುರ್ಗೇಶ್ ದೊಡಮನಿ, ನಗರ ಘಟಕದ ಅಧ್ಯಕ್ಷ ಕಾಶಿನಾಥ್ ಚಿತ್ರಗಾರ, ಸಂಗಪ್ಪ ಸೇರಿದಂತೆ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು, ಮಹಿಳಾ ಘಟಕದ ಸದಸ್ಯರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾತನಾಡಿ, ಅಮ್ಮ ಆದ್ಮಿ ಪಕ್ಷದ ಈ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಇತರೆ ಸಚಿವರ ವ್ಯಾಪಕ ಭ್ರಷ್ಟಾಚಾರ ಹಾಗೂ ಸೆರೆಮನೆ ವಾಸಗೊಂಡರೂ ಸಹ ರಾಜೀನಾಮೆ ನೀಡದೆ ಅಧಿಕಾರಿದಾಯಿಯಾಗಿ ಮುಂದುವರೆದಿದ್ದು ಹಾಗೂ ಆಡಳಿತದಲ್ಲಿ ಪಾರದರ್ಶಕತೆ ಇಲ್ಲದೆ ಇರುವುದನ್ನು ಗಮನಿಸಿದ ಮತದಾರರು ಎಎಪಿ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದಕ್ಷ ಆಡಳಿತ, ಅತ್ಯುತ್ತಮವಾದ ನಾಯಕತ್ವ ಮತದಾರರು ತೀರ್ಪು ಕೊಟ್ಟು ಅಧಿಕಾರದ ಗದ್ದುಗೆ ಹಿಡಿಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೀರಭದ್ರಪ್ಪ ನಾಯಕ್, ಹನುಮಂತ ನಾಯಕ್, ವಾಸುದೇವ್ ನವಲಿ ಇತರರು ಉಪಸ್ಥಿತರಿದ್ದರು. ಮತ್ತು ಮಾಜಿ ಶಾಸಕ, ನಿಕಟಪೂರ್ವ ಶಾಸಕರ ಸನ್ಮಾನ್ಯ ಶ್ರೀ ಪರಣ್ಣ ಮುನವಳ್ಳಿ ಅವರ ನೇತೃತ್ವದಲ್ಲಿ ಗಂಗಾವತಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಗಾಂಧಿ ಸರ್ಕಲ್ನಲ್ಲಿ ಪಕ್ಷದ ಎಲ್ಲ ಚುನಾಯಿತ ನಗರಸಭೆ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಗಂಗಾವತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವಿಜಯೋತ್ಸವ ಕಾರ್ಯಕ್ರಮದ ಕುರಿತು ಸಂತೋಷದ ದಿನ. ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಯ ಒಂದು ನಮ್ಮ ಆಡಳಿತದ ಅಂದರೆ ಅಲ್ಲಿ ಒಂದು ವಿಧಾನಸಭೆ ಚುನಾವಣೆ 70 ಸ್ಥಾನದ ಪೈಕಿ 47 ಸ್ಥಾನದಲ್ಲಿ ಜಯಗಳಿಸಿ ಇವತ್ತು ಇಡೀ ರಾಷ್ಟ್ರ ತುಂಬ ನಮ್ಮ BJP ಕಾರ್ಯಕರ್ತರ ಉತ್ಸಾಹ ಇವತ್ತು ಆಚರಣೆ ಮಾಡೋದ ಮೂಲಕ ಇವತ್ತು ಭಾಳ ಸಂತೋಷದ ದಿನ. ಮುಂದಿನ ದಿನಗಳಲ್ಲಿ ಇದೇ ಫಲಿತಾಂಶದ ದಿಕ್ಸೂಚಿ ಅಂತಂದು ಹೇಳಲಾಗುತ್ತಿದೆ. ಈ ಒಂದು ನಾವು ಈ ಶುಭ ಗಳಿಗೆಯಲ್ಲಿ ಇವತ್ತು ವಿಜಯೋತ್ಸವದ ಆಚರಣೆಯನ್ನು ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಸಾಹೇಬರು, ನಿಕಟಪೂರ್ವ ಶಾಸಕರಾದಂಥ ಶ್ರೀಮಾನ್ಯ ಪರಣ್ಣ ಮುನವಳ್ಳಿ ಸಾಹೇಬರು ಹಾಗೂ ನಮ್ಮ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಮಾಧ್ಯಮದ ಮಿತ್ರರು, ಇದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದನ್ನು ಇದನ್ನೇ ದಿಕ್ಸೂಚಿ ತೋರಿಸುತ್ತದೆ ಅಂತಂದು ಹೇಳಿ ಒಂದು ಅನಿಸುತ್ತದೆ. ಯಾಕಂದರೆ 47 ಸೀಟು ನಾವು ಗೆದ್ದೀವಿ ಅಲ್ಲಿ ದೆಹಲಿ ಒಳಗಂದರೆ, ಇದಕ್ಕಿಂತ ಹಿಂದಿನ ಸರ್ಕಾರ ಯಾವ ರೀತಿ ಆಡಳಿತ ಕೊಟ್ಟಿರ್ಬೋದು ಅನ್ನೋದು ಒಂದು ಜನ ನಿರೀಕ್ಷಿಸುತ್ತಿದ್ದಾರೆ. ಭಾಳ ಸಂತೋಷ ಸುದ್ದಿ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರ ಒಂದು ಆಡಳಿತವನ್ನು ಮೆಚ್ಚಿ ದೆಹಲಿಯಲ್ಲಿ ಇದೊಂದು ಫಲಿತಾಂಶವನ್ನು ಜನ ಕೊಟ್ಟಿದ್ದಾರೆ. ಜನರ ತೀರ್ಪಿಗೆ ನಾವೆಲ್ಲ ಭಾಳ ಹರ್ಷದಿಂದ ಇದನ್ನು ಇದರಿಂದ ರಾಷ್ಟ್ರಾದ್ಯಂತ ವಿಜಯೋತ್ಸವದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಭ್ರಷ್ಟಾಚಾರ ನಿರ್ಮೂಲನೆ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಕೇಜ್ರಿವಾಲ್ರ ಸರ್ಕಾರ 10 ವರ್ಷಗಳ ನಂತರ ಜನರಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ಬಡವರ, ಮಧ್ಯಮ ವರ್ಗದ ಮತ್ತು ದೀನ ದಲಿತರ, ಮಹಿಳೆಯರ ಆಶಾಕಿರಣ ಅಂತ ಏನು ಭಾವಿಸಿದ್ರು ಅವೆಲ್ಲವನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಒಂದು ಸಂಕೇತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಧ್ಯಮ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ಬಡವರು, ದೀನ ದಲಿತರು ಎಲ್ಲರೂ ಸೇರಿ ಮೋದಿ ಎಲ್ಲ ಗ್ಯಾರಂಟಿಗಳ ಮುಂದೆ ಮೋದಿ ಗ್ಯಾರಂಟಿನೇ ನಿಜವಾದ ಗ್ಯಾರಂಟಿ. ಮೋದಿ ನೇತೃತ್ವದಲ್ಲಿ ಸರ್ಕಾರ ಬಂದರೆ ದಿಲ್ಲಿಯಲ್ಲಿ ಒಂದು ಸರ್ಕಾರ, ದಿಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಒಂದು ಸರ್ಕಾರ ಇರೋದು ಬೇಡ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಂದೇ ಇರೋದರಿಂದ ಆ ದಿಲ್ಲಿಯ ಜನರ ಮತ್ತು ಸ್ಲಮ್ಗಳಲ್ಲಿರ್ತಕ್ಕಂಥ ಬಡವರ ಉದ್ಧಾರ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಅಲ್ಲಿಯ ಜನ ಇವತ್ತು ಮೋದಿಯ ಒಂದು ಆಶಾಕಿರಣವಿಟ್ಟುಕೊಂಡು ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ತೆರನಾಗಿ ಕರ್ನಾಟಕದಲ್ಲಿ ಕೂಡ ನಾವು ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು
ಒಗ್ಗೂಡಿಸಿ ಸಂಘಟನೆ ಮಾಡುವುದರ ಮುಖಾಂತರ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಕೊಪ್ಪಳ ಜಿಲ್ಲೆ ಮತ್ತು ಕರ್ನಾಟಕದ ಪ್ರದೇಶದಲ್ಲಿ ನಾವೆಲ್ಲ ಕಾರ್ಯಕರ್ತರು ದಿಲ್ಲಿಯ ಮತದಾರರನ್ನು ಹೇಗ ಅಲ್ಲಿಯ ಕಾರ್ಯಕರ್ತರು ಗೆದ್ದಿದ್ದಾರೆ, ಅದೇ ಥರನಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಗಳು ವೈಮನಸ್ಸುಗಳಿಂದ ಮರೆತು ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರ ತರೋದಕ್ಕೆ ನಾವೆಲ್ಲ ಶ್ರಮಿಸೋಣ. ಈ ವಿಜಯದ ದಿಕ್ಸೂಚಿ ನಮ್ಮೆಲ್ಲರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹಾರೈಸಿ, ಇವತ್ತು ಭಾರತೀಯ ಜನತಾ ಪಕ್ಷದ ವಿಧಾನಸಭಾ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಬರುವುದರ ಮುಖಾಂತರ ಒಂದು ಸ್ಪಷ್ಟವಾದಂಥ ಬಹುಮತ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದೆ ಅನ್ನುವಂಥ ಮಾತನ್ನು ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈಗಾಗಲೇ ಜನರಲ್ಲಿ ಒಂದು ಭಾವನೆ ಇದೆ, ಈ ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬೇಕೇ ಬೇಕು ಅನ್ನುವಂಥ ಒಂದು ಸಂದೇಶವನ್ನು ದಿಲ್ಲಿ ಜನತೆ ನೀಡಿದ್ದಾರೆ. ಆದ ಕಾರಣ ನಾನು ಪ್ರಥಮವಾಗಿ ದಿಲ್ಲಿಯ ಎಲ್ಲ ಮತದಾರ ಬಂಧುಗಳಿಗೆ, ಸಾರ್ವಜನಿಕರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಹೋಗೋದ್ರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಒಬ್ಬ ಒಳ್ಳೆಯ ಪ್ರಧಾನಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅನ್ನುವಂಥ ಮಾತನ್ನು ಇಡೀ ಜಗತ್ತೇ ಒಪ್ಪಿಕೊಂಡಿದೆ. ಆದ ಕಾರಣ ಇವತ್ತು ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸಬೇಕಾಗಿದ್ದು ದೆಹಲಿ ಭಾಗದ ಸಾರ್ವಜನಿಕರಿಗೆ, ಮತದಾರ ಬಂಧುಗಳಿಗೆ, ಮುಖ್ಯವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು, ನಮ್ಮ ಮುಖಂಡರಾದ ತಿಪ್ಪೇಶ್ವರ ಸ್ವಾಮಿಯವರು, ಮಂಡಳದ ಅಧ್ಯಕ್ಷರು, ನಗರಸಭೆ ಸದಸ್ಯರು, ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಏನು ವಿಜಯೋತ್ಸವವನ್ನು ಆಚರಣೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಿಜವಾಗಿ ನಮಗೆಲ್ಲರಿಗೂ ಇದು ಒಂದು ದಿಕ್ಸೂಚಿ. ಮುಂದಿನ ದಿನ ಕರ್ನಾಟಕದಲ್ಲೂ ಸಹಿತ ಮತ್ತೊಮ್ಮೆ BJP ಬಂದೇ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರೋ ಏನು ಹೇಳ್ತಾ ಇದ್ರು, ಮೋದಿಯವರು ಏನು ಮಾಡ್ತಾರೆ ಅನ್ನೋದು ಇವತ್ತು ದಿಲ್ಲಿಯ ಮತದಾರ ಬಂಧುಗಳು ತೋರಿಸಿದ್ದಾರೆ. ಮೋದಿಯವರ ಬಗ್ಗಿದ್ದಂಥ ಅವರ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಆದ ಕಾರಣ ವಿಶೇಷವಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ, ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ದಿಲ್ಲಿಯ ಎಲ್ಲ ಮತದಾರ ಬಂಧುಗಳಿಗೆ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸುಮಾರು 27 ವರ್ಷದ ನಂತರ ಈ ದೇಶದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ದೆಹಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಏನಪ್ಪ ತನ್ನದೇ ಆಗಿರ್ತಕ್ಕಂಥ ಬಾವುಟನ ಇವತ್ತು ಆರಿಸಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ಇತಿಹಾಸ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಂಧುಗಳೇ. ಇವತ್ತು ಈ ದೇಶದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ಇಡೀ ವಿಶ್ವವೇ ಏನಪ್ಪ ಅಂದರೆ ಭಾರತದತ್ತ ಏನಪ್ಪ ಅಂದರೆ ನೋಡ್ತಕ್ಕಂಥ ಕೆಲಸನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಏನಪ್ಪ ಅಂದರೆ ನರೇಂದ್ರ ಮೋದಿಜಿಯವರು. ಇವತ್ತು ಭಾರತೀಯ ಜನತಾ ಪಕ್ಷ ಕೇವಲ ರಾಷ್ಟ್ರ ಮಟ್ಟದಲ್ಲ, ಇವತ್ತು ಗ್ರಾಮೀಣ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇವತ್ತು ಈ ದೇಶದ ಚುಕ್ಕಾಣಿ ಹಿಡಿದ್ರೆ ಮಾತ್ರ ಈ ಭಾರತಕ್ಕೆ ಉಳಿಗಾಲಿದೆ, ಈ ಭಾರತಕ್ಕೆ ರಕ್ಷಣೆ ಇದೆ, ಈ ಭಾರತನ ಏನಪ್ಪ ಅಂದರೆ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಅಂತಕ್ಕಂಥದ್ದನ್ನು ಇವತ್ತು ದೆಹಲಿಯ ಮಹಾಜನತೆ ಏನಪ್ಪ ಅಂತಂದರೆ ಸಾಬೀತು ಮಾಡಿ ತೋರಿಸಿದ್ದಾರೆ ಬಂಧುಗಳೇ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾಜಿ ಅವರು ಮತ್ತು ನಮ್ಮ ಪಕ್ಷದ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು, ಅದರ ಜೊತೆಲೆ ನನ್ನ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಈ ಗೆಲುವಿಗೆ ಏನಪ್ಪ ಅಂದರೆ ಕಾರಣೀಕರ್ತರಾಗಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ನಮ್ಮ ಪಕ್ಷದ ಆಡಳಿತವನ್ನು ಒಪ್ಪಿ, ನಮ್ಮ ಪಕ್ಷದ ಏನಪ್ಪ ಅಂದರೆ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಒಪ್ಪಿ ಅವರು ಏನಪ್ಪ ಅಂತಂದ್ರೆ ಮೊನ್ನೆ ನಡೆದಂಥ ಬಜೆಟ್ನಲ್ಲೂ ಕೂಡ ಇವತ್ತು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದಾರೆ. ಶ್ರೀಮತಿ ನಿರ್ಮಲಾ ಏನಪ್ಪ ಅಂದರೆ ಸೀತಾರಾಮನ್ ಅವರು ಇವತ್ತು ಮಧ್ಯಮ ವರ್ಗದಿಂದ ಹಿಡಿದು ಹೈ ಕ್ಲಾಸ್ ವರ್ಗದವರೆಗೂ ಕೂಡ ಇವತ್ತು ಬಡ ಜನತೆಗೂ ಕೂಡ ಈ ದೇಶದಲ್ಲಿ ಏನು ಒದಗಿಸೋಕ್ಕೆ ಸಾಧ್ಯ, ಏನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ನಾವು ಬಜೆಟ್ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ 10 kg ಅಕ್ಕಿ ಕೊಡ್ತೀವಿ ಅಂತಂದೇಳಿ. ಆದರೆ ರಾಜ್ಯ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ಆ ಅಕ್ಕಿನ ತೆಗೆದುಕೊಂಡು ಬಂದು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಹಂಚೋದಕ್ಕೆ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ಡೆಲ್ಲಿ ಜನರಿಗೆ ಇವತ್ತು ಗೊತ್ತಾಗಿದೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಏನು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಪಕ್ಷಕ್ಕೆ ಇಡೀ ಡೆಲ್ಲಿ ರಾಜ್ಯದ ಮತದಾರ ಆಶೀರ್ವಾದ ಮಾಡೋದ್ರ ಮೂಲಕ ಆ ಪಕ್ಷನ ಅಧಿಕಾರಕ್ಕೆ ತಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಡೆಲ್ಲಿಯ ಮಹಾನ್ ಜನತೆಗೆ ಅಭಿನಂದಿಸುವ ಜೊತೆಗೆ